ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ರಾಜಸೀಟ್ ಗಾರ್ಡನಿಗೆ. ಇದು ಮಡಿಕೇರಿಯಲ್ಲಿದೆ, ಹಾರ್ಟ್ ಆಫ್ ಕೂರ್ಗ್. ಬನ್ನಿ ನೋಡುವ ಯಾವ ರೀತಿ ಇದೆ ಅಂತ. ಒಳಗಡೆ ಹೋಗುವಾಗ ಇಲ್ಲಿ ಟಿಕೆಟ್ ಉಂಟು. ಇಲ್ಲಿ ಅಂದರೆ ಅಬೌವ್ 8 ಇಯರ್ಸ್ 20 ರೂಪೀಸ್ ಪೇ ಮಾಡಿ ಟಿಕೆಟ್ ಕೊಡ್ತಾರೆ. ಅದನ್ನು ಇಟ್ಕೊಂಡು ಒಳಗಡೆ ಹೋಗಬೇಕು. ನೋಡ್ಬೋದು ಯಾವ ರೀತಿ ಇದೆ ರಾಜಸೀಟ್ ಗಾರ್ಡನ್ ಅಂತ. ಬನ್ನಿ ಫುಲ್ ಗಾರ್ಡನ್ ತಿರುಗಾಡಿಕೊಂಡು ಬರುವ. ಎಂಟರ್ ಆಗುವಾಗಲೇ ನಿಮಗೆ ಗ್ರೀನರಿಯಿಂದ ತುಂಬಿದ ಗಾರ್ಡನ್ ನೋಡಲಿಕ್ಕೆ ಸಿಗುತ್ತೆ. ಕಂಪ್ಲೀಟ್ ಗ್ರೀನ್ ಮತ್ತು ಫ್ಲವರ್ಸ್ ಎಲ್ಲ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಪ್ಲೇ ಏರಿಯಾ, ಜಿಪ್ ಲೈನ್ ಮತ್ತು ಮಕ್ಕಳಿಗೆ ಆಡಲಿಕ್ಕೆ ಟ್ರೈನ್ ಕೂಡ ಇದೆ. ಮತ್ತು ಸಂಜೆ ಹೊತ್ತಲ್ಲಿ ಮ್ಯೂಸಿಕಲ್ ಫೌಂಟೇನ್ ಶೋ ಇದೆ. ಹಾಗೆ ನೀವು ನೋಡ್ಬೋದು, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಮತ್ತು ನೋಡಿ, ಕೆಲವು ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ನೋಡ್ಲಿಕ್ಕಂತೂ ಖುಷಿ ಆಗುತ್ತೆ. ಇದು ನೋಡಿ, ಹೂವಿನ ಎಲ್ಲ ಗಿಡ ಕೂಡ ಉಂಟು, ಬೇರೆ ಬೇರೆ ಹೂವಿನ ಗಿಡ. ಮತ್ತು ಇಲ್ಲಿ ಟೂರಿಸ್ಟಿಗೆ ಒಳ್ಳೆ ಅಟ್ರ್ಯಾಕ್ಟ್ ಮಾಡುವ ಪ್ಲೇಸ್ ಇದು. ಸ್ಪೆಷಲಿ ಇಲ್ಲಿ ವೆದರ್ ಕೂಡ ತುಂಬ ಚೆನ್ನಾಗಿದೆ, ಕೋಲ್ಡ್ ಆಗಿ. ಕೆಲವು ಟೈಮಲ್ಲಿ ಬಂದರೆ, ಅಂದರೆ ಕೆಲವು ಮಂತಲ್ಲಿ ಇಲ್ಲಿ ನಿಮಗೆ ಮಿಸ್ಟ್ ಎಲ್ಲ ನೋಡಲಿಕ್ಕೆ ಸಿಗುತ್ತೆ. ಫಾಗಿಂದ ಎಲ್ಲ ಕವರ್ ಆಗಿರುತ್ತೆ. ಹಾಗೆ ವ್ಯೂ ಪಾಯಿಂಟ್ ಎಲ್ಲ ಉಂಟು. ಹೋಗುವ ಒಳಗಡೆ ಯಾವ ರೀತಿ ಇದೆ ಅಂತ ಎಲ್ಲ ನೋಡ್ಕೊಂಡು ಬರುವ. ಇಲ್ಲಿ ನೋಡಿ, ದೊಡ್ಡ ಸ್ನೇಕ್ ಇದೆ, ಹೆಬ್ಬಾವು. ನೋಡುವಾಗಲೇ ಹೆದರಿಕೆ ಆಗ್ತಾ ಉಂಟು. ಅದು ಜಸ್ಟ್ ಶೋ ಇಟ್ಟಿದ್ದಾರೆ. ಮತ್ತು ಎರಡು ಸೈಡಲ್ಲಿ ಕೂಡ ಗಾರ್ಡನ್. ಮತ್ತು ನೀವು ಸ್ವಲ್ಪ ಮುಂದೆ ಹೋದರೆ ವ್ಯೂ ಪಾಯಿಂಟ್ ಇದೆ. ಮತ್ತು ಇಲ್ಲಿ ನಾವು ಬಂದದ್ದು ಮಾರ್ನಿಂಗ್, ಬೆಳಿಗ್ಗೆ ಬಂದದ್ದು. ಇಲ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ನೋಡಲಿಕ್ಕೆ ಚೆಂದ. ಯಾಕೆಂದರೆ ಸನ್ರೈಸ್ ಆಗೋದು ನೋಡಲಿಕ್ಕೆ ಸಿಗುತ್ತೆ, ಸನ್ಸೆಟ್ ಆಗೋದು ನೋಡಲಿಕ್ಕೆ ಸಿಗುತ್ತೆ. ಹಾಗೆ ಮಾರ್ನಿಂಗ್ ಬಂದರೆ ಸನ್ರೈಸ್ ನೋಡಿ, ಈವ್ನಿಂಗ್ ಬಂದರೆ ಸನ್ಸೆಟ್ ನೋಡಿ ಹೋಗ್ಬೋದು. ಹಾಗೆ ನೋಡಿ ಯಾವ ರೀತಿಯ ಗಾರ್ಡನ್ ಎಲ್ಲ ಮಾಡಿದ್ದಾರೆ. ನನಗಂತೂ ಖುಷಿ ಆಯಿತು ಗಾರ್ಡನ್ ನೋಡಿ. ಫುಲ್ ಗ್ರೀನರಿ. ಇದು ಮತ್ತೆ ಈ ಹೂವಿನ ಗಿಡ ನೋಡುವಾಗಲೇ ಖುಷಿ ಆಗ್ತಾ ಉಂಟು. ತುಂಬ ರಶ್ ಕೂಡ ಇತ್ತು ಬೆಳಿಗ್ಗೆ. ಸಂಜೆ ಇಲ್ಲಿ ಕಾಲಿಡ್ಲಿಕ್ಕೆ ಪುರ್ಸೊತ್ತಿಲ್ಲ, ಅಷ್ಟು ರಶ್ ಇರುತ್ತೆ. ಇದಕ್ಕೆ ರಾಜಸೀಟ್ ಹೆಸರು ಹೇಗೆ ಬಂತು ಅಂದರೆ, ರಾಜಸೀಟ್ ಅಂದರೆ ರಾಜನ ಆಸನ ಅಂತ ಅರ್ಥ. ಅಂದರೆ ಕೊಡಗಿನ ರಾಜರು ತಮ್ಮ ರಾಣಿಯರೊಂದಿಗೆ, ಅಂದರೆ ಕ್ವೀನೊಂದಿಗೆ ಬಂದು ಇಲ್ಲಿ ಆಸನ ಅಂದರೆ ವಿಶ್ರಾಂತಿ ತಗೊಳ್ತಿದ್ರಂತೆ. ಮತ್ತು ಇಲ್ಲಿದ್ದು ಸನ್ರೈಸ್, ಸನ್ಸೆಟ್ ಎಲ್ಲ ನೋಡಿ ಹಾಗೆ ಈ ಪ್ಲೇಸಿಗೆ ರಾಜಸೀಟ್ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ನನಗಂತೂ ಈ ಪ್ಲೇಸಲ್ಲಿ ಪರ್ಮನೆಂಟ್ ನಿಲ್ಲುವಂತಾಗುತ್ತೆ, ಅಷ್ಟು ಒಳ್ಳೆಯ ವೆದರ್. ಸ್ಪೆಷಲಿ ಇಲ್ಲಿಗೆ ಅಂದರೆ ಮಂಗಳೂರಿಂದ ಒಂದು 135 ಕಿಲೋಮೀಟರ್ ಇದೆ ಈ ಮಡಿಕೇರಿಗೆ. ಅಂದರೆ ಈ ಪ್ಲೇಸ್ ಮ್ಯಾಂಗ್ಳೂರಿಂದ 135 ಕಿಲೋಮೀಟರ್. ಮತ್ತು ಬ್ಯಾಂಗ್ಳೂರಿಂದ ಬರುವುದಾದರೆ 260 ಕಿಲೋಮೀಟರ್ ಇದೆ. ಮತ್ತು ಅಕ್ಟೋಬರ್ ಮತ್ತು ಮಾರ್ಚ್ ತುಂಬ ಒಳ್ಳೆಯ ಟೈಮ್ ಅಂತ ಹೇಳ್ತಾರೆ ಇಲ್ಲಿ ವಿಸಿಟ್ ಮಾಡಲಿಕ್ಕೆ. ಯಾಕೆಂದರೆ ನಿಮಗೆ ಮಿಸ್ಟ್ ಎಲ್ಲ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಸಮ್ಟೈಮ್ ಕೆಲವೊಮ್ಮೆ ಕ್ಲೌಡಿ ವೆದರ್ ಕೂಡ ಇರುತ್ತೆ. ಮತ್ತು ಈ ಡಿಸೆಂಬರಲ್ಲಿ ಎಲ್ಲ ತುಂಬ ಒಳ್ಳೆಯ ಕೋಲ್ಡ್ ಇರುತ್ತೆ. ವೆದರ್ ಅಂತೂ ತುಂಬ ಒಳ್ಳೆಯದಿದೆ. ಸ್ವೆಟರ್ ಅಂತೂ ತಂದು ಬರಲೇಬೇಕು, ಅಷ್ಟು ಅಂದರೆ ಚಳಿ ಇರುತ್ತೆ ಇಲ್ಲಿ. ಹಾಗೆ ನೋಡುವ ಮುಂದೆ ಯಾವ ರೀತಿ ಇದೆ ಅಂತ. ಮತ್ತು ಇಲ್ಲಿ ಮಂಟಪ ರೀತಿ ಮಾಡಿದ್ದಾರೆ, ಅಲ್ಲಲ್ಲಿ ಮಂಟಪ ಇದೆ. ಅಂದರೆ ವ್ಯೂ ಪಾಯಿಂಟ್ಸ್, ಅಲ್ಲಿಂದ ಕೂತ್ಕೊಂಡು ನಿಮಗೆ ರೆಸ್ಟ್ ಮಾಡ್ಬೋದು ಆ ಮಂಟಪದ ಒಳಗಡೆ. ಅಷ್ಟೇ ಅಲ್ಲದೆ ನಿಮಗೆ ಅಲ್ಲಿಂದ ಕೆಲವು ವ್ಯೂಸ್ ಎಲ್ಲ ನೋಡ್ಬೋದು. ಇಲ್ಲಿ ತುಂಬ ಟೂರಿಸ್ಟ್ ವಿಸಿಟ್ ಮಾಡ್ತಾರೆ, ಯಾಕೆಂದರೆ ವೆದರ್ ಕೂಡ ಒಳ್ಳೆಯದಿದೆ. ಮತ್ತು ಅಷ್ಟೇ ಅಲ್ಲದೆ ಇಲ್ಲಿ ಸ್ವೆಟ್ ಎಲ್ಲ ಆಗೋದಿಲ್ಲ. ಅಂದರೆ ನಮಗೆ ಮಂಗಳೂರಲ್ಲೆಲ್ಲ ಜಾಸ್ತಿ ಸ್ವೆಟ್ ಆಗೋದಿಲ್ಲ, ಬಟ್ ಇಲ್ಲಿ ಸ್ವೆಟ್ ಆಗೋದಿಲ್ಲ ಅಷ್ಟೇ. ಅಂದರೆ ತುಂಬ ಪ್ಲೆಸೆಂಟ್ ವೆದರ್ ಇದೆ ಇಲ್ಲಿ. ಮತ್ತು ಸಂಜೆ ಆಗುವಾಗಲೇ ತುಂಬ ರಶ್ ಆಗುತ್ತೆ, ಕಾಲಿಡಲಿಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇರುತ್ತೆ ಇಲ್ಲಿ. ಮತ್ತು ನಿಮಗೆ ಇಲ್ಲಿ ವಿಸಿಟ್ ಮಾಡೋದಾದರೆ ಮಾರ್ನಿಂಗ್, ಈವ್ನಿಂಗ್ ಎಲ್ಲ ವಿಸಿಟ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಇದು. ಅಷ್ಟೇ ಅಲ್ಲದೆ 6 to ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಓಪನ್ ಇರುತ್ತೆ ಇದು. ಈ ರೀತಿ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ ಇದೆಲ್ಲ. ಇದು ಜಿಪ್ ಲೈನಿಗೆ ಆಗಿರಬೇಕು, ಮೇಲೆ ಹೋಗಲಿಕ್ಕೆ ಸ್ಟೆಪ್ಸ್ ಅದು.
tu che le anne tena ನೋಡಿ ಅಲ್ಲಿ ಒಂದು ಉಂಟು ಈ ಥರನೇ ಕೂತ್ಕೊಳ್ಳಿಕ್ಕೆ ಅಲ್ಲಲ್ಲಿ ಮಾಡಿದ್ದಾರೆ ಈ ರೀತಿ ಅಲ್ಲಲ್ಲಿ ಈ ರೀತಿ ಮಾಡಿದ್ದಾರೆ ಟೈರ್ಡ್ ಪಾಪಾ ಓ ನೋಡಿ ಅಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ ಶಾರ್ಟ್ಸಿಗೆ ಹಾಕಲಿಕ್ಕೆ ರೀಲ್ಸ್ ಅಲ್ಲಲ್ಲಿ ಮಾಡಿದ್ದಾರೆ ಇದು ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ಜಿಪ್ ಲೈನ್ ಇಲ್ಲಿಂದ ನೋಡಿದರೆ ವೆಸ್ಟರ್ನ್ ಘಾಟ್ಸ್ ಮತ್ತು ವ್ಯಾಲಿ ಎಲ್ಲ ನೋಡಲಿಕ್ಕೆ ಸಿಗುತ್ತೆ ಬ್ಯೂಟಿಫುಲ್ ಪ್ಲೇಸ್ ಮಾತ್ರ ಇದು ಒಮ್ಮೆ ಬಂದರೆ ಮತ್ತೆ ಪುನಃ ಇಲ್ಲಿಗೆ ವಿಸಿಟ್ ಮಾಡುವಂತ ಆಗುತ್ತೆ ಅಷ್ಟು ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು ಸ್ಪೆಷಲಿ ಈ ರಾಜಸೀಟ್ ಅಂತ ಅಲ್ಲ ಮಡಿಕೇರಿಯಲ್ಲಿರುವ ಎಲ್ಲ ಪ್ಲೇಸ್ ಅಂದರೆ ಕೂರ್ಗಲ್ಲಿರುವ ಎಲ್ಲ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಮತ್ತು ಸ್ಪೆಷಲಿ ಕೂರ್ಗಲ್ಲಿ ಎಲ್ಲ ಕಾಫಿ ಎಸ್ಟೇಟೇ ನೋಡಲಿಕ್ಕೆ ಸಿಗುತ್ತೆ ಒಳ್ಳೆ ಎಕ್ಸಸೈಸ್ ಮಾತ್ರ ಹತ್ತುದು ಎಳೆಯುವುದು ಇದೆಲ್ಲ ಸ್ಟೆಪ್ಸ್ ನೋಡಿ ವ್ಯೂ ಪಾಯಿಂಟ್ ಹೋಗ್ಲಿಕ್ಕೆ 2 3 4 ಇದು 20 ಸ್ಟೆಪ್ಸ್ ಇದೆ ವಾವ್ ನೋಡಿ ಇಲ್ಲಿಂದ ಒಳ್ಳೆ ಕಾಣ್ತದೆ ಫುಲ್ ವ್ಯೂ ಕೆಲವೊಮ್ಮೆ ಇಂಡಿಯಾದವರು ನಮ್ಮ ಇಂಡಿಯಾವನ್ನು ಬಿಟ್ಟು ಬೇರೆ ಕಂಟ್ರಿಗೆ ಹೋಗ್ತಾರೆ ನೋಡಲಿಕ್ಕೆ ಅಂದರೆ ನಮ್ಮ ಇಂಡಿಯಾದಲ್ಲೇ ಎಷ್ಟು ಒಳ್ಳೆ ಪ್ಲೇಸ್ಗಳಿವೆ ಎಸ್ಪೆಷಲಿ ಈ ಕೂರ್ಗ್ ಮತ್ತು ಕಾಶ್ಮೀರೆಲ್ಲ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಎಲ್ಲ ನೋಡಲಿಕ್ಕೆ ಒಳ್ಳೆ ಇದನ್ನು ಬಿಟ್ಟು ನಾವೆಲ್ಲ ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತೇವೆ ಔಟ್ ಆಫ್ ಕಂಟ್ರಿ ನೋಡಿ ನಮ್ಮ ದೇಶದಲ್ಲೇ ಇರುವ ಕೆಲವು ಪ್ಲೇಸನ್ನು ನಾವು ನೋಡೋದಿಲ್ಲ ಅದಕ್ಕೋಸ್ಕರ ಮೊದಲು ನಮ್ಮ ದೇಶದ್ದು ಕೆಲ ಒಳ್ಳೆ ಪ್ಲೇಸನ್ನು ನೋಡಬೇಕು ಅಂತ ಹೇಳೋದು ಇಲ್ಲಿ ನೋಡಿ ಮಂಗಳೂರಿಂದ ಬರುವಾಗ ಅದು ಮಂಗಳೂರಿಂದ ಕೂರ್ಗಿಗೆ ಮಡಿಕೇರಿಗೆ ಬರುವ ರೋಡ್ ಅದು ನೋಡಿ ಇದು ಡೀಪ್ ಫಾರೆಸ್ಟ್ ವ್ಯೂ ನೋಡಿ ಎಷ್ಟು ಸೂಪರ್ ಆಗಿದೆ ತುಂಬ ಕೋಲ್ಡ್ ಕೂಡ ಇಲ್ಲಿ ಅಷ್ಟು ಒಳ್ಳೆ ವೆದರ್ ನೋಡಿ ಅಲ್ಲಲ್ಲಿ ಮಂಟಪ ರೀತಿ ಮಾಡಿದ್ದಾರೆ ಅಂದರೆ ರೆಸ್ಟ್ ಮಾಡಲಿಕ್ಕೆ ಕೂತ್ಕೊಂಡು ವ್ಯೂ ಪಾಯಿಂಟ್ಸನ್ನು ನೋಡ್ಬೋದು ಹಾಗೆ ಅಲ್ಲಲ್ಲಿ ಮಾಡಿದ್ದಾರೆ ಇಡೀ ರಾಜಸೀಟಲ್ಲಿ ಆ ರೀತಿಯ ಮಂಟಪ ಕೆಲವು ಮಂಟಪ ಇವೆ ಅಂದರೆ 20 ಇರ್ಬೋದೇನಾ ನಾನು ಲೆಕ್ಕ ಏನೂ ಹಾಕಲಿಲ್ಲ ಅಷ್ಟು ಅದು ಇದೆ ಅಲ್ಲಲ್ಲಿ ಮಾಡಿದ್ದಾರೆ ಇಲ್ಲಿ ಉಂಟು ಜಿಪ್ ಲೈನ್ ಬರೀ ಮೇಂಟೈನ್ ಕೆಲವೇ ಹಳೆ ಮೇಲೆ ಜಿಪ್ ಲೈನ್ ಓ ಸೂಪರ್ big drop Kamu? Oh, itu manggilnya dia. ನೋಡಿ ಅದು ಕಾಣ್ತಾ ಇದ್ದಲ್ಲ ಅದು ಮ್ಯಾಂಗ್ಳೂರ್ ಟು ಮಡಿಕೇರಿ ರೋಡ್ ಅಲ್ಲಿ ಕಾಣ್ತಾ ಉಂಟಲ್ಲ ಅದು ಸ್ಟಾಪ್ಸ್ ಅಲ್ಲಿ ನೋಡಿ
ಅಲ್ಲಿ ಮಹೇಶ್ ಸ್ಟಾಪ್ ಆದವ. ಆದ್ಮೇಲೆ ಮಹೇಶ್ ಅಂತ ಒಂದು ಇದು ಉಂಟು, ಭಾರಿ ಒಳ್ಳೆದುಂಟು ರೆಸ್ಟೋರೆಂಟ್. ಪುತ್ತೂರು ಬೈಪಾಸ್ ಸ್ವಲ್ಪ ಮುಂಚೆ ಹೋಗುವಾಗ ಸ್ಟಾಪ್ ಕೇಳೆ ರೈಟ್ ಸೈಡ್ ವೆಜ್ ತಗ ಸ್ಟಾಪ್ ಕೇಳ ಆನ್ ದ ವೇ. ಹೆಲೋ ವೆಜ್ ತಿನ್ಬೇಕು, ಒಳ್ಳೇದಲ್ಲ ಹೆಲ್ತಿಗೆ. ಹಾಯ್ ನಾವೆಲ್ಲ ವೆಜಿಟೇರಿಯನ್. ನಾವಿಲ್ಲಿ ಶಿರ್ಕಲು ಅವನಿಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗೆ. ಮತ್ತೆ ಅವ ಬಂದ ನೋಡಿ ಕರ್ಕೊಂಡು ಹೋದ ಅವನು. ಓಕೆ ನೋಡಿ ಬೇಗ ಈ ಕಡೆ ನೀವು ಫಾಸ್ಟ್ ಡ್ರೈವ್ ಅಲ್ಲ, ನಾನು ಸ್ಲೋ. ಆ ರೋಡ್ ಇಲ್ಲ ಅಲ್ಲ, BC ರೋಡ್ವರೆಗೆ ಮಾಣಿವರೆಗೆ. ಓ ಕಾಲು ಪ್ರಾಬ್ಲಮ್ ಇದಲ್ಲ ಅಂತ. ಈಗ ಎಷ್ಟು ಟೈಮ್? 12 ಅಂದರೆ 1 2 3:30. ಜಿಂಕೆ, ಇಲ್ಲಿ ಜಿಂಕೆ ನೋಡಿ, ಡೈನೋಸಾರ್ಸ್. ಪರ್ಪಲ್ ಹೂ ನೋಡಿ ಎಷ್ಟು ಚಂದ ಇದೆ. ಓ ಕ್ಯಾಮಲ್, ಕ್ಯಾಮಲ್. ಜೇಸ್ ಕ್ಯಾಮಲ್. Your friend. Monkey. Jay's your friend. Jay's your friend. Say hello. Hi. Hi to your friend. Look, PP kid. Look, PP boy. ಸಂಜೆ ಆಗುವಾಗಲೇ ಮ್ಯೂಸಿಕಲ್ ವಾಟರ್ ಫೌಂಟೇನ್ ಇದೆ, ನೀವು ನೋಡ್ಬೋದು. ಮ್ಯೂಸಿಕಲ್ ಫೌಂಟೇನ್ ಶೋ ಸಂಜೆ 7:30 6:30 7:30 ಒಳಗಡೆ ಇರ್ಬೋದು. ಹಂಗೆ ಫೋಟೋ ಕಡಿಯ ರಾಜ ಸೀಟ್. ಇಲ್ಲಿ ನೋಡಿ ರಾಜ ಸೀಟ್. ಐ ಲವ್ ರಾಜ ಸೀಟ್. ಹೋಗಿದೆ. ಒಳ್ಳೆ ಇಂಪ್ರೂವ್ ಮಾಡಿದ್ದಾರೆ ನೋಡಿ. ಎಷ್ಟು ಚಂದ ಇದೆ ಈ ಹೂವಿನ ಮರ. ನನಗೆ ಈ ಕಲ್ಲರ್ ಅಂದರೆ ತುಂಬ ಇಷ್ಟ ನೋಡಿ, ಒಳ್ಳೆ ಕಲ್ಲರ್ ಇದು. ನಾವು ದುಬೈಯಿಂದ ಮಂಗಳೂರಿಗೆ ಹೋದರೆ ಖಂಡಿತ ಇಲ್ಲಿಗೆ ಕೂರ್ಗಿಗೆ ವಿಸಿಟ್ ಮಾಡ್ತೇವೆ. ಯಾಕೆಂದರೆ ಇಲ್ಲಿ ನಮ್ಮದು ತುಂಬ ಮೆಮೊರೀಸ್ ಇದೆ. ಹಾಗೆ ವರ್ಷ ಇಲ್ಲಿ ಬರ್ತೇವೆ ಈ ಸೈಡಿಗೆ. ಅಷ್ಟೇ ಅಲ್ಲದೆ ಇಲ್ಲಿದ್ದು ವೆದರ್ ಅಂತೂ ತುಂಬ ಇಷ್ಟ ನಮಗೆ. ಇಲ್ಲಿ ನೋಡಿ ದೊಡ್ಡ ಆನೆ. ಇಲ್ಲಿ ನೋಡಿ ಸಣ್ಣ ಸಣ್ಣ ಬರ್ಡ್ಸ್ ಹೇಗೆ ಸ್ನಾನ ಮಾಡ್ತಿವೆ. ಅಂದರೆ ಸ್ವಲ್ಪ ಅಲ್ಲಿ ನೀರು ಇದೆ, ಅಂದರೆ ಇದಕ್ಕೆ ಗಾರ್ಡನಿಗೆ ಹಾಕುವ ನೀರು. ಅದರಲ್ಲಿ ಅದು ಭಾರಿ ಅಪರೂಪ ಸಿಗೋದು ಕ್ಯಾಪ್ಚರ್ ಮಾಡಲಿಕ್ಕೆ. ಇಲ್ಲಿ ನೋಡಿ ನೀರು ಕುಡಿತಾ ಇವೆ. ನಾವು ಈಗ ರಾಜಸೀಟಿಂದ ಹೊರಗಡೆ ಬಂದೆವು. ಸಣ್ಣ ಸಣ್ಣ ಶಾಪ್ಗಳಿವೆ ಇಲ್ಲಿ, ತುಂಬ ಕ್ರೌಡ್ ಇದೆ. ನಾನು ಕೂಡ ಕೆಲವು ಥಿಂಗ್ಸ್ ಅನ್ನು ತಗೊಂಡೆ, ಮ್ಯಾಗ್ನೆಟ್ ಎಲ್ಲ ಫ್ರಿಜ್ಜಿಗೆ ಸ್ಟಿಕ್ ಮಾಡಲಿಕ್ಕೆ. ಮ್ಯಾಗ್ನೆಟ್ ಇದ್ದು ಕೆಲವು ಮೆಮೊರೀಸ್ ನಮಗೆ ಇಡಬೇಕಲ್ಲ, ಹೀಗೆ ಬಂದಿದ್ದೇವೆ ಅಂತ. ಹಾಗೆ ವರ್ಷನೂ ನಾನು ಬಂದರೆ ಒಂದು ಮ್ಯಾಗ್ನೆಟ್ ತಗೊಂಡು ಹೋಗ್ತೇನೆ ಇಲ್ಲಿಂದ. ಹಾಗೆ ಜೇಸ್ ಕಿಚನ್ ನೋಡ್ತಾ ಇದ್ದಾನೆ. ಹಾಗೆ ನನ್ನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ಹೇಗನಿಸಿತು ಈ ನನ್ನ ರಾಜ ಸೀಟ್ ಗಾರ್ಡನ್ ವ್ಲಾಗ್? ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹೋಗ್ತಾ ಇದ್ದೇವೆ ವಾಪಸ್ ಮಂಗಳೂರಿಗೆ. ನಮ್ಮ ಮಂಗಳೂರು ರೋಡ್ ಇದು. ನಿಮಗೆ ನನ್ನ ವ್ಲಾಗ್ ಹೇಗನಿಸಿತು ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.